ಮೈಸೂರು ಭಾಗದ ಜನ ಮಾತ್ರವೇ, ನಾವು ಮಾತ್ರವೇ ನಮ್ಮ ಮುಂದೆ ಅಥವಾ ಹಿಂದೆ ಜಾತಿ ಸೂಚಕ, ಧರ್ಮ ಸೂಚಕ ಅಥವಾ ಫ್ಯಾಮಿಲಿ ಸೂಚಕ, ಹುದ್ದೆ ಸೂಚಕ ನಾಮಾಂಕಿತಗಳನ್ನು ಹಾಕ್ಕೊಳ್ದೇ ಇರೋರು ನಾವೇ. ನನ್ನ ಹೆಸರು ಧರ್ಮೇಂದ್ರ ಕುಮಾರ್ ಅಷ್ಟೇ. ಯು ಕೆನಾಟ್ ಫೈಂಡ್ ಮೈ ಕ್ಯಾಶ್ ಬೈ ಮೈ ನೇಮ್. ದಿಸ್ ಓನ್ಲಿ ಇನ್ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಕೋಲಾರ, ಶಿವಮೊಗ್ಗ, ಇಲ್ಲಿ ಮಾತ್ರನೇ ಇದು. ಈಗ ಪುನಃ ಶುರುವಾಗೋಗಿದೆ. ಈಗೆಲ್ಲ ನಾವು ವಾಪಸ್ ಹೊಟ್ಟೋಗ್ತಾ ಇದ್ದೀವಿ. ಈಗ ಅದನ್ನ ಇಟ್ಕೊಂಡಿಲ್ಲ ಅಂದ್ರೆ ತಪ್ಪು ಅನ್ನೋಂಗಾಗಿದೆ. ನನಗೆ ಈಗ ನಾಳೆಗೆ 60 ವರ್ಷ ಆಗುತ್ತೆ. ನಮ್ಮ ತಾಯಿ 60 ವರ್ಷಗಳ ಕೆಳಗೆ ನನ್ನ ಹೆಸರನ್ನ ಧರ್ಮೇಂದ್ರ ಅಂತ ಹೇಳ್ಬೇಕಾದ್ರೆ ನಮ್ಮ ತಾಯಿಯ ಮೆಚುರಿಟಿ ಯಾವ ಲೆವೆಲಲ್ಲಿತ್ತು, ಜಸ್ಟ್ ಥಿಂಕ್. ಧರ್ಮೇಂದ್ರ, ಹೇಮಂತ, ಅರವಿಂದ, ಶ್ರೀನಾಥ, ಅರುಣ, ಅಷ್ಟೇ ಹೆಸರು. ನಾವು ಮೀರಿ ಬದುಕಿದ್ವಿ, ಜಾತಿ ಧರ್ಮಗಳನ್ನು ಮೀರಿ ನಾವು ಯಾಕೆ? ಇನ್ಫ್ಲೂಯೆನ್ಸ್ ಆಫ್ ಮಹಾರಾಜರು ನಮ್ಮನ್ನು ಹಾಗೇ ಬೆಳೆಸಿದ್ರು. ಮಹಾರಾಜರು ಪಂಚಮರಿಗಾಗಿ ಶಾಲೆ ಅಂತ ತೆಗೆದ್ರು. ಯಾಕೆಂತಂದರೆ ಈ ಶಾಲೆಗಳಿಗೆ ಅವ್ರನ್ನ ಸೇರಿಸ್ತಾ ಇರಲಿಲ್ಲ, ಅಸ್ಪೃಶ್ಯರು ಅಂದ್ಬಿಡ್ತಾಯಿದ್ರು. ಆಯ್ತೇನೋ ನಿಮ್ಮನ್ನು ಸೇರಿಸಲ್ಲ, ನಿಮಗೆ ಬೇರೆ ಸ್ಕೂಲ್ ತೆಗಿತೀನಿ ಅಂತ ಕಟ್ಟಿದ್ರು. ಆ ಸ್ಕೂಲ್ಗೆ ಹೋಗಕ್ಕೆ ಯಾರೂ ತಯಾರೇ ಇರಲಿಲ್ಲ. ತಲಕಾಡಿನ ರಂಗೇಗೌಡರು ಮೊದಲನೇದಾಗಿ ನಾನು ಪಾಠ ಮಾಡ್ತೀನಿ ಅಂತ ಹೋದರು. ಅದನ್ನು ನೋಡಿದಂಥ ಸೋಮನಹಳ್ಳಿ ಮಲ್ಲಯ್ಯನವರು ಅವ್ರಿಗೆ ಹಾಸ್ಟೆಲ್ ತೆಗೆದ್ರು. ಯಾರು ಸೋಮನಹಳ್ಳಿ ಮಲ್ಲಯ್ಯನ ಹೇಳಿ? ನಮ್ಮ SM ಕೃಷ್ಣ ಅವ್ರ ತಂದೆ ಹಾಸ್ಟೆಲ್ ತೆಗೆದ್ರು ಅವ್ರಿಗೋಸ್ಕರ. ಇವತ್ತು ಅದು ಭಾಳ ಸರಳವಾಗಿ ಕಾಣ್ಬೋದು. ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡಲ್ಲೇ ದೊಡ್ಡ ಕ್ರಾಂತಿಕಾರಿ ವಿಚಾರ ಅದು. ಒಬ್ಬ ಮೇಲ್ಜಾತಿಯವನು ಒಬ್ಬ ಕೆಳಜಾತಿಯವನನ್ನು ಹಾಸ್ಟೆಲ್ ಮಾಡಿ ಸೇರಿಸ್ಕೊಂಡ ಅನ್ನೋವಂಥದ್ದು ಬಹಳ ದೊಡ್ಡ ಕ್ರಾಂತಿ. ಬಾವಿಯಲ್ಲಿ ಒಂದು ಕೊಡ ನೀರೇ ಕೊಡದೇ ಇರೋಂಥ ಕಾಲದ ಭಾಳ ದೊಡ್ಡ ಕ್ರಾಂತಿ. ಸೋಮನಹಳ್ಳಿ ಮಲ್ಲಯ್ಯನವರು ನಮ್ಮ ಕಾಲದ ಪ್ರಾತಸ್ಮರಣೀಯರು, ತಲಕಾಡು ರಂಗೇಗೌಡರು ನಮ್ಮ ಕಾಲದ ಪ್ರಾತಸ್ಮರಣೀಯರು. ಇವರೆಲ್ಲ ಯಾರು ಇನ್ಫ್ಲೂಯೆನ್ಸ್? ಇವರೆಲ್ಲ ಮಹಾರಾಜರ ಇನ್ಫ್ಲೂಯೆನ್ಸ್. ನಾವೆಲ್ಲ ಎಲ್ಲವನ್ನ ಮೀರಿ, ಜಾತಿ ಧರ್ಮಗಳನ್ನು ಮೀರಿ ಮಾನವತೆಯನ್ನು ಸಾರದಂಥವ್ರು ಮೈಸೂರು ಸಂಸ್ಥಾನದ ಜನ ನಾವೆಲ್ಲ.